ಮಾಹಿತಿ ಇದೆ ಅಷ್ಟೇ ನನಗೆ. ಇವ್ರನ್ನ ಅಫಿಷಿಯಲ್ ಆಗಿ ಅವ್ರು ನನಗೆ ಡಿಸ್ಕ್ಲೋಸ್ ಮಾಡಿ ಕೊಟ್ಟಿಲ್ಲ. ಸೊ ಡಿ ಬ್ರಾಂಚ್ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸೌತ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ಗೆ 804 ಕೋಟಿ, ಇಂಡಿ ಬ್ರಾಂಚ್ ಕೆನಾಲ್ಗೆ 64,172, ಯುಕೆಪಿಗೆ 2,600 ಕೋಟಿ, ಬ್ಯಾಲೆನ್ಸಿಂಗ್ ಲೆಂತ್ ಆಫ್ ಮಲ್ಲಪ್ರಭಾ ಸೇತು ಸ್ಕೀಮ್ ಅದು 2,000 ಕೋಟಿ, ಘಟ್ಟಪ್ರಭಾ ರೈಟ್ ಬ್ಯಾಂಕ್ ಕೆನಾಲ್ ಚಿಕ್ಕೋಡಿ ಬ್ರಾಂಚ್ 1,596 ಕೋಟಿ, ಬ್ಯಾಲೆನ್ಸಿಂಗ್ ವರ್ಕ್ ಆಫ್ ತುದುಮಲ್ಲ ನಟ್ ಬ್ಯಾಂಕ್ 1,440 ಕೋಟಿ, ಫ್ಲಡ್ ಕಂಟ್ರೋಲ್ ಅಂಡ್ ಫ್ಲಡ್ ಮ್ಯಾನೇಜ್ಮೆಂಟ್ ಆಫ್ ಬೆನಿಗಲ್ 1,000 ಕೋಟಿ, ಒಟ್ಟು 11,000 ಕೋಟಿ. ಒಂದೇನೋ ಕ್ಲಿಯರ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಅಷ್ಟೇ, ಇನ್ನ ಅಫಿಷಿಯಲ್ ಆಗಿ ಇದಕ್ಕೆಲ್ಲ ಅವರು ಎಂಪಿಎಸ್ಗೆ ನಾವು ಅದನ್ನ ಬಗ್ಗೆ ಕೊಟ್ಟು ಪ್ರೆಷರ್ ಬಿಲ್ಡಪ್ ಮಾಡಿ ನಿಮ್ಮ ಕ್ಷೇತ್ರಕ್ಕೆ ನಿಮ್ಗೆ ಉದ್ಯೋಗ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಮಿನಿಸ್ಟರ್ಸ್ಗೆ ಅವೆಲ್ಲ ಜಾಸ್ತಿ. ಮತ್ತು ಎತ್ತಿನಹೊಳೆ ಪ್ರಾಜೆಕ್ಟ್ ಏನಿದೆ ಅದು ಕೂಡ ಡ್ರಿಂಕಿಂಗ್ ವಾಟರ್ ಅಲ್ಲಿ ನೀವು ತೆಗೆದುಕೊಂಡು ಸ್ವಲ್ಪ ಹಣ ಸಹಾಯ ಮಾಡಬೇಕು ಅಂತ ಹೇಳಿದ್ವಿ. ಯಾಕಂದ್ರೆ 75 ಲಕ್ಷ ಜನಸಂಖ್ಯೆಗೆ ಕುಡಿಯೋ ನೀರಂತ ಯೋಜನೆ, 6,657 ಹಳ್ಳಿಗಳು, 38 ಟೌನ್ಗಳಿಗೆ, 29 ತಾಲೂಕಿಗೆ ಅದು ಬೆನಿಫಿಟ್ ಆಗ್ತದೆ. 7 ಡಿಸ್ಟಿಕ್ ಅಲ್ಲಿ ಅದು ಮಾಡಬೇಕು ಅಂತ ಹೇಳಿ. ಎಷ್ಟು ಕೇಳಿದೆ? ಎಷ್ಟು ನೆರವು ಕೇಳಿದೆ? ಅಮೌಂಟ್ ಅದನ್ನು ನಾವು ಕೇಳಿದೆವು. ನಾವು ಇದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ನಮ್ಗೊಂದು 25% ಅಂತ ನಾವು ಕೇಳಿದೆವು. 20 TMC. ಸೊ ಅದಕ್ಕೆ ಕುಡಿ ಡ್ರಿಂಕಿಂಗ್ ವಾಟರ್ಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನೋಡೋಣ ನಾವು ಏನ್ ಮಾಡ್ತೇವೆ. ಸೊ ನಮ್ಮ ಇರಿಗೇಷನ್, ನಮ್ಮ ಡ್ರಿಂಕಿಂಗ್ ವಾಟರ್ ಮಿನಿಸ್ಟ್ರಿಂದ ಪ್ರಪೋಸಲ್ our state. So it is the central government. Let central government take a call. What has to be done, what not has to be done. Goa can't dictate to us. Goa ನಮ್ಗೆ ಕಾಗದ ಬಂದ್ಬಿಟ್ಟು ನಮ್ಗೆ ಶೋಕಾಸ್ ನೋಟಿಸ್ ಕೊಡೋದು. Who is Goa in my territory? If I am doing wrong, let central government tell you are doing wrong. It is a authority that they take action. Goa can't dictate to us on this issue.